ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಊತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿ ಇನ್ವೆಸ್ಟಿಗೇಷನ್ ಸಹ ಮುಗಿದಿರುವಂತದ್ದು. ಆದ್ರೆ ಈಗ ಆರೋಪ ಮಾಡಿರುವಂತಹ ಗಿರೀಶ್ ಭಟ್ಟನ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಉಳಿದಂತಹ ಕೆಲವೊಂದಷ್ಟು ಹೋರಾಟಗಾರರು ಮತ್ತೆ SIT ಅನ್ನ ಪುನರ್ರಚನೆ ಮಾಡ್ಬೇಕಂತೇಳಿ ಈಗಾಗಲೇ ಒತ್ತಾಯ ಮಾಡ್ತಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹಿಂದೂಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳದ ಭಕ್ತರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರನ್ನು ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆ SIT ರಚನೆ ಆಯ್ತು, ತನಿಖೆನೂ ಆಯ್ತು. ಈಗ ಮತ್ತೆ SIT ಪುನರ್ರಚನೆ ಮಾಡಿ ಅಂತೇಳಿ ಅವರು ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಏನ್ ಹೇಳ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನಾಗ್ತಿದೆ ಧರ್ಮಸ್ಥಳದಲ್ಲಿ? ಧರ್ಮಸ್ಥಳದ ಈ ವಿಚಾರದಲ್ಲಿ ಧರ್ಮಸ್ಥಳದ ಮೇಲೆ ಹೆಗಲ ಮೇಲೆ ಬಂದೂಕಿಟ್ಟು ಅವರ ಗುರಿ ಹಿಂದುತ್ವ ಇದೆ. ಹಿಂದೂ ಸಂಸ್ಕೃತಿ, ಹಿಂದೂ ಸಂಪ್ರದಾಯ, ಹಿಂದೂ ವಿಚಾರಧಾರೆಯನ್ನ ಗುರಿ ಇಟ್ಟು ಮಾಡ್ತಾ ಇದೆ. ಇದೊಂದು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಿಂದುತ್ವವನ್ನು ನಾಶ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ಕುತಂತ್ರ ನಡೀತಾ ಇದೆ. ನಾಸ್ತಿಕವಾದಿ, ಕಮ್ಯುನಿಸ್ಟರು, ಸೊ ಇಂತಹ ಬುದ್ಧಿಗೇಡಿಗಳು ಇವತ್ತು ಈ ಕುಕೃತ್ಯದಲ್ಲಿ ತೊಡಗಿದ್ದಾರೆ. ಅದೇ ಇದರಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಒಂದು ಭಾಗ ಅಂತ ಹೇಳ್ತೀನಿ. ಸೊ ಇದು ಕಳೆದ 6 ತಿಂಗಳಿಂದ 6-7 ತಿಂಗಳಿಂದ ನಿರಂತರವಾಗಿ ಧರ್ಮಸ್ಥಳ ಅಲ್ಲಿ ಸಾವಿರಾರು ಹೆಣಗಳನ್ನು ಹೂತಿದ್ದಾರೆ, ಆತ್ಮಹತ್ಯೆ ಆಗಿದೆ, ಮುಚ್ಚಾಕಿದ್ದಾರೆ. ಏನ್ ಬುರುಡೆ ಬಿಡ್ತಾ ಇದ್ರಿ? ಏನ್ ಮಾಡ್ತಾ ಇದ್ರಿ? ಇದಕ್ಕೆ ಸರ್ಕಾರದ ಕುಮ್ಮಕ್ಕಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರ ಕುಮ್ಮಕ್ಕಿದೆ ಇದರಲ್ಲಿ. ಸೊ ನೀವು ಮೊದಲನೇ ದಿನಾನೇ SIT ಅವಶ್ಯಕತೆಯಲ್ಲಿ ಯಾರು ಬೇಕಾದವ್ರು ಏನ್ ಬೇಕಾದ್ರೂ ಹೇಳಿದ್ರೆ ನಾವು ಮಾಡಕ್ಕಾಗತ್ತಾ ಅಂತ ಹೇಳಿ ಮೊದಲನೇ ದಿನ ಹೇಳಿದರೆ, 2ನೇ ದಿನಾನೇ ಮೇಲಿನಿಂದ ಒತ್ತಡ ಬಂದು ಕೂಡಲೇ SIT ರಚನೆ ಮಾಡ್ತೀರಿ. ಹಾಗಾದ್ರೆ ಇದರ ಅರ್ಥ ಏನು? ಕಾಂಗ್ರೆಸ್ಸಿನ ಕೈವಾಡ ಇದೆ, ಕಾಂಗ್ರೆಸ್ಸಿನ ಕುಮ್ಮಕ್ಕ ಇದೆ. ಹಿಂದೂ ಧರ್ಮದ ಮೇಲೆ ಟಾರ್ಗೆಟ್ ಮಾಡಿ ಧರ್ಮಸ್ಥಳ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ, ಸಾವಿರಾರಲ್ಲ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇಡೀ ದೇಶದಿಂದ ಬರುವಂತಹ ಪವಿತ್ರ ಪುಣ್ಯಕ್ಷೇತ್ರವನ್ನ ಅಪಪ್ರಚಾರ ಮಾಡಬೇಕು, ಕೆಡಿಸಬೇಕು ಅನ್ನುವಂತಹದ್ದೇ ನಿಮ್ಮ ಗುರಿ ಇದೆ. ಸೊ ಈ ಗುರಿಯಲ್ಲಿ ಇವತ್ತು SIT ರಚನೆ ಮಾಡಿ ಒಂದು 4 ಜನ ಅತ್ಯಂತ ರಾಜ್ಯದ ಪ್ರಮುಖ ವರಿಷ್ಠ ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ಹೆಣ ತೆಗೆಯುವಂತಹ ಮಣ್ಣು ಅಗಿಯುವಂತ ಕೆಲಸ ಹಚ್ಚಿದ್ರಲ್ಲ. ನಿಮಗೆ ಮಾನ ಮರ್ಯಾದೆ ಇದೆ ನಿಮಗೆ? ಅವ್ರ ಕೆಲಸ ಏನು, ಇದೇನು, ಮತ್ತೆ ಎಷ್ಟು ವರ್ಷದ ಇವತ್ತು ಆದಂತ ಘಟನೆಯನ್ನು ಈಗ ಅದನ್ನ ಕೆದಕುವಂತ ಇದ್ರ ಹಿಂದೆ ಹುನ್ನಾರಿ ಏನಿದೆ ಅಂತ ಗೊತ್ತಾಗೋದಿಲ್ವ ಸರ್ಕಾರಕ್ಕೆ? ಸೊ ಸರ್ಕಾರವು ಇದಕ್ಕೆ ಸಾಮೀಲಾಗಿದೆ. ಈಗ ಮತ್ತೆ ಅದನ್ನ ಕೆಣಕುವಂತ, ಮತ್ತೆ ಪುನರ್ರಚನೆ ಮಾಡಿ, ಮತ್ತೆ ಅದು ಮಾಡಿ ಇದು ಮಾಡಿ ಅಂತ ಹೇಳುವಂತದ್ದು ಅತ್ಯಂತ ಮೂರ್ಖತನ ಇದು. ಸೊ ಇದು ಏನಾದ್ರೂ SIT ಮತ್ತೆ ಪುನಃ ರಚನೆ ಮಾಡಿ ಮತ್ತೆ ಏನಾದ್ರೂ ಅದಕ್ಕೆ ಪ್ರಕ್ರಿಯೆ ಮಾಡಿದ್ರೆ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಎಷ್ಟು ದೊಡ್ಡ ಅಪರಾಧ! ಒಬ್ಬ ಬುರುಡೆ ಹಿಡ್ಕೊಂಡು ಹೋಗ್ತಾನೆ, ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಅವನನ್ನ ಅರೆಸ್ಟ್ ಮಾಡಕ್ ಇವ್ರು ಎಷ್ಟು ದಿನ ತಗೊಂಡ್ರು, ಎಷ್ಟು ರೀತಿಯ ಅಪಪ್ರಚಾರ ಮಾಡಿದ್ರು, ಎಷ್ಟು ಕಡೆಗೆ ಆಗೋದ್ರು. 20 ಫೋಟೋ, ಒಂದು ಹೆಣ 20 ಫೋಟೋ ಹೂಳ್ತಾರೇನ್ರಿ? ನಿಮ್ಗೇನಾದ್ರು ತಲೆ ಇದೆಯಾ ಸರ್ಕಾರಕ್ಕೆ? SITಗೆ ಏನಾದ್ರು ಬುದ್ಧಿ ಇದೆಯಾ? ಈ ರೀತಿ ನಾಚಿಕೆಗೇಡಿನ ಪ್ರಕ್ರಿಯೆ ಮಾಡಿ ಬರೇ ಧರ್ಮಸ್ಥಳ ಅಲ್ಲ, ಹಿಂದೂ ಧರ್ಮವನ್ನ ಅಪಚಾರ ಮಾಡುವಂತಹ ಕುಕೃತ್ಯದಲ್ಲಿ ತೊಡಗಿದರೆ ಶಾಪ ತಟ್ಟುತ್ತೆ. ಧರ್ಮಸ್ಥಳದ ಶಾಪ ನಿಮಗೆ, ಅಣ್ಣಪ್ಪ ದೇವರ ಶಾಪ ನಿಮಗೆ ತಟ್ಟುತ್ತೆ ಅಂತನ್ನುವಂತ ಹೇಳ್ತಾನೆ. ಅದರ ಶಾಪದ ಪರಿಣಾಮನೇ ಇವತ್ತು ರಾಜ್ಯ ಸರ್ಕಾರದಲ್ಲಿ ಅಶಾಂತಿ, ಅಸಭ್ಯತನ, ಅಭಿವೃದ್ಧಿ ಇಲ್ಲದ ಗುಂಡಿಗಳು ತುಂಬಿದಂತ ಕರ್ನಾಟಕ ರಾಜ್ಯ ಆಗಿದೆ. ಇದು ಧರ್ಮಸ್ಥಳದ ಅಣ್ಣಪ್ಪನ ಶಾಪ ಅಂತ ಹೇಳ್ತಾ ಇದೀವಿ. ಸರ್, ಈಗ ಒತ್ತಾಯ ಮಾಡ್ತಿದ್ರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ ಸರ್? ಈಗ ಪುನರ್ರಚನೆ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಿದ್ರಲ್ಲ, ಯಾಕೆ ಈ ತನಿಖೆ ಮೇಲೆ ಅವ್ರಿಗೆ ನಂಬಿಕೆ ಇಲ್ವಾ? ಏನ್ ಅನ್ಸುತ್ತೆ ಸರ್ ನಿಮಗೆ? 6 ತಿಂಗಳು ತನಿಖೆ ಆಯ್ತಲ್ರಿ, ತನಿಖೆ ಆಯ್ತು. ಅವನು ಎಲ್ಲೆಲ್ಲಿ ಹೇಳ್ದ ಅಲ್ಲಿ ಅಗದ್ರು, ಒಂದೇ ಒಂದು ಎಲುಬು ಸಿಗಲಿಲ್ಲ. ಸೊ ಈ ರೀತಿಯ ಮೂರ್ಖತನದ ಇದರಲ್ಲಿ SITಯ ರಚನೆ ಮಾಡ್ತಾ ಇರುವಂತಹದ್ದು. ಮತ್ತೆ ಈಗಾಗಲೇ ಕೋರ್ಟ್ ಹೇಳಿದೆ, ಸಾಕು ರಿಪೋರ್ಟ್ ಕೊಡಿ ಅಂತ ಹೇಳಿದೆ. ಮತ್ತೆ ಈಗ ಪುನರ್ ರಚನೆ ಮಾಡಿ, ಪುನಃ ತನಿಖೆ ಮಾಡಿ ಅನ್ನುವಂಥದ್ದು ಸರಿಯಲ್ಲ, ತಪ್ಪು. ನೀವು ಈ ರೀತಿ ಏನಾದ್ರೂ ಮತ್ತೆ ಆಗ್ರಹ ಮಾಡಿದರೆ ನಾವು ಹಿಂದೂ ಸಂಘಟನೆ, ಹಿಂದೂ ಸಮಾಜ ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ. ಒತ್ತಾಯ ಮಾಡ್ತಿರೋರ ಮೇಲೆ ಏನಾದ್ರು ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಏನಾದ್ರು ಒಂದು ಸಂದೇಶ ಮಾಡ್ತಾರೆ, ಎಚ್ಚರಿಕೆ ಕೊಡೋದು ಕೆಲಸ ಮಾಡ್ತಾರೆ ಈಗ ಅಂತ ನಾನು ಹೇಳೋದು. ಒತ್ತಾಯ ಮಾಡಿದಂಥವ್ರು ಅಲ್ಲಿ ಅವನ ಆ ಬುರುಡೆ ಹಿಡ್ಕೊಂಡು ಬಂದಂಥವ್ರನ್ನ ಯಾರ್ಯಾರು ಹಿಡ್ಕೊಂಡ್ ಬಂದ್ರು, ಎಷ್ಟು ಹಸಿ ಸುಳ್ಳನ್ನು ಹೇಳಿ
ಆ ಮಹಿಳೆ ಒಬ್ಬ ಅಜ್ಜಿನ ಕರ್ಕೊಂಡ್ಬಂದು ಅನನ್ಯ ಭಟ್ ನನ್ನ ಮಗಳು ಎಷ್ಟು ಕಲ್ಪನೆ, ಒಂದು ಸಿನಿಮಾ ಮಾದರಿಯಲ್ಲಿ ಕಲ್ಪನೆ ಮಾಡ್ಕೊಂಡು ಅವಳಂತಂದು ಅವಳಿಗೆ ಏನಿಲ್ಲ, ಅವಳಿಗೆ ಅರೆಸ್ಟ್ ಇಲ್ಲ, ಕೇಸ್ ಇಲ್ಲ, ಹೊರಗಡೆ ಬಿಟ್ಟು ಆನಂದವಾಗಿ ಓಡಾಡ್ತಾ ಇಲ್ಲ. ಹಾಗಾದ್ರೆ ನಾವು ಕೂಡ ಬುರುಡೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಶ್ರೀರಂಗಪಟ್ಟಣದಲ್ಲಿ ಸಾವಿರಾರು ಹಿಂದೂಗಳ ಹತ್ಯೆ ಮಾಡಿದಂತ ಟಿಪ್ಪು ಸುಲ್ತಾನನ ಇಲ್ಲಿ ಹೆಣಗಳಿದಾವೆ, ಅಗಿರ್ ನೋಡೋಣ. ಇಲ್ಲಿ ಭಟ್ಕಳದಲ್ಲಿ ಸುಮಾರು 53 ಹಿಂದೂ ನಾಯಕರ ಕೊಲೆಗಳಾದಂತದ್ದು ಹೆಣಗಳಿದಾವೆ, ಅಗಿರ್ ನೋಡೋಣ. SIT ರಚನೆ ಮಾಡಿ ನೋಡೋಣ. ಏನ್ ಮೂರ್ಖತನ ಮಾಡ್ತಾ ಇದ್ರಿ, ಎಲ್ಲಿ ಏನ್ ಮಾಡ್ಬೇಕು ಅಂತ ಅನ್ನುವಂಥದ್ದು ಕೂಡ ಹಿಂದೂಗಳ ಟಾರ್ಗೆಟೇ ಇವ್ರ ಗುರಿಯಾಗಿದೆ. ಈ ವಿಧಾಯಕ ಕೂಡ ಹಿಂದೂಗಳ ಟಾರ್ಗೆಟ್ ಇನ್ನು ಮುಂದೆ ಏನೇನ್ ತರ್ತಾರ ಗೊತ್ತಿಲ್ಲ. ಸೊ ಈ ರೀತಿಯ ಧರ್ಮಸ್ಥಳದ ಸಂಬಂಧಪಟ್ಟಾಗಿ ಮತ್ತೆ ಪುನಃ ಏನಾದ್ರು ಮಾಡಿದ್ರೆ ಇದು ಸರಿಯಲ್ಲ, ಹಿಂದೂ ಸಮಾಜ ಸಿಡಿದೇಳ್ಬೇಕಾಗತ್ತೆ ಅಂತ ನಾವು ಎಚ್ಚರಿಕೆ ಅಂತ. ಇದಿಷ್ಟು ಧರ್ಮಸ್ಥಳದಲ್ಲಿ ಪ್ರಮುಖ ಆಗ್ತಿರುವಂತಹ ಬೆಳವಣಿಗೆ ಕುರಿತಾಗಿ ಅವರು ಮಾತಾಗಿತ್ತು. ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ಆ SIT ಪುನರ್ರಚನೆಗೆ ಒತ್ತಾಯ ಮಾಡ್ತಾರೆ. ಅದಕ್ಕೆ ಸರ್ಕಾರ ಏನಾದ್ರು ಕಿವಿ ಗೊಟ್ಟಿದ್ದೇ ಆದರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸುರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಲಿ ಇನ್ವೆಸ್ಟಿಗೇಷನ್ ಸಹ ಮುಗಿದಿರುವಂತದ್ದು. ಆದ್ರೆ ಈಗ ಆರೋಪ ಮಾಡಿರುವಂತಹ ಗಿರೀಶ್ ಮಟ್ಟನ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಉಳಿದಂತಹ ಕೆಲವೊಂದಷ್ಟು ಹೋರಾಟಗಾರರು ಏನು ಮತ್ತೆ SIT ಯನ್ನ ಪುನರ್ರಚನೆ ಮಾಡ್ಬೇಕಂತೇಳಿ ಈಗಾಗಲೇ ಒತ್ತಾಯ ಮಾಡ್ತಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹಿಂದೂಗಳು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ಧರ್ಮಸ್ಥಳದ ಭಕ್ತರು ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ಈಗಾಗಲೇ ವ್ಯಕ್ತಪಡಿಸಿರುವಂತದ್ದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಜವರದವರನ್ನು ನಾನು ಮಾತನಾಡಿಸುವಂತ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆ SIT ರಚನೆ ಆಯ್ತು, ತನಿಖೆನೂ ಆಯ್ತು, ಈಗ ಮತ್ತೆ SIT ಪುನರ್ರಚನೆ ಮಾಡಿ ಅಂತೇಳಿ ಏನೋ ಅವರು ಒಂದು ಒತ್ತಾಯವನ್ನ ಮಾಡ್ತಿರುವಂತದ್ದು. ಏನ್ ಹೇಳ್ತೀರಾ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಿದೆ ಧರ್ಮಸ್ಥಳದಲ್ಲಿ? ಧರ್ಮಸ್ಥಳದ ಈ ವಿಚಾರದಲ್ಲಿ ಧರ್ಮಸ್ಥಳದ ಮೇಲೆ ಹೆಗಲ ಮೇಲೆ ಬಂದೂಕಿಟ್ಟು ಅವರು ಗುರಿ ಹಿಂದುತ್ವ ಇದೆ, ಹಿಂದೂ ಸಂಸ್ಕೃತಿ, ಹಿಂದೂ ಸಂಪ್ರದಾಯ, ಹಿಂದೂ ವಿಚಾರಧಾರೆಯನ್ನ ಗುರಿ ಇಟ್ಟು ಈ ಮಾಡ್ತಾ ಇದೆ. ಇದೊಂದು ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹಿಂದುತ್ವವನ್ನು ನಾಶ ಮಾಡುವಂತಹ ಒಂದು ದೊಡ್ಡ ಷಡ್ಯಂತ್ರ ಕುತಂತ್ರ ನಡೀತಾ ಇದೆ. ನಾಸ್ತಿಕವಾದಿ, ಕಮ್ಯುನಿಸ್ಟರು, ಸೊ ಇಂತಹ ಬುದ್ಧಿಗೇಡಿಗಳು ಇವತ್ತು ಈ ಕುಕೃತ್ಯದಲ್ಲಿ ತೊಡಗಿದ್ದಾರೆ. ಅದೇ ಇದರಲ್ಲಿ ಧರ್ಮಸ್ಥಳದಲ್ಲೂ ಕೂಡ ಒಂದು ಭಾಗ ಅಂತ ಹೇಳ್ತೀನಿ. ಸೊ ಇದು ಕಳೆದ 6-7 ತಿಂಗಳಿಂದ ನಿರಂತರವಾಗಿ ಧರ್ಮಸ್ಥಳ ಅಲ್ಲಿ ಸಾವಿರಾರು ಹೆಣಗಳನ್ನು ಹೂತಿದ್ದಾರೆ, ಆತ್ಮಹತ್ಯೆ ಆಗಿದೆ, ಮುಚ್ಚಾಕಿದ್ದಾರೆ. ಏನ್ ಬುರುಡೆ ಬಿಡ್ತಾ ಇದ್ರಿ, ಏನ್ ಮಾಡ್ತಾ ಇದ್ರಿ? ಇದಕ್ಕೆ ಸರ್ಕಾರದ ಕುಮ್ಮಕ್ಕಿದೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ಕುಮ್ಮಕ್ಕಿದೆ ಇದರಲ್ಲಿ. ಸೊ ಈ ಮೊದಲನೇ ದಿನಾನೇ SIT ಅವಶ್ಯಕತೆಯಲ್ಲಿ ಯಾರು ಬೇಕಾದವ್ರು ಏನ್ ಬೇಕಾದ್ ಹೇಳಿದ್ರೆ ನಾವು ಮಾಡಕ್ಕಾಗತ್ತಾ ಅಂತ ಹೇಳಿ ಮೊದಲನೇ ದಿನ ಹೇಳಿದರೆ, 2ನೇ ದಿನಾನೇ ಮೇಲಿನಿಂದ ಒತ್ತಡ ಬಂದ ಕೂಡಲೇ SIT ರಚನೆ ಮಾಡ್ತೀರಿ. ಹಾಗಾದ್ರೆ ಇದರ ಅರ್ಥ ಏನು? ಕಾಂಗ್ರೆಸ್ಸಿನ ಕೈವಾಡ ಇದೆ, ಕಾಂಗ್ರೆಸ್ಸಿನ ಕುಮ್ಮಕ್ಕ ಇದೆ. ಹಿಂದೂ ಧರ್ಮದ ಮೇಲೆ ಟಾರ್ಗೆಟ್ ಮಾಡಿ ಧರ್ಮಸ್ಥಳ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ, ಸಾವಿರಾರಲ್ಲ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇಡೀ ದೇಶದಿಂದ ಬರುವಂತಹ ಪವಿತ್ರ ಪುಣ್ಯಕ್ಷೇತ್ರವನ್ನ ಅಪಪ್ರಚಾರ ಮಾಡಬೇಕು, ಕೆಡಿಸಬೇಕು ಅನ್ನುವಂತಹದ್ದೇ ನಿಮ್ಮ ಗುರಿ ಇದೆ. ಸೊ ಇಂಥ ಈ ಗುರಿಯಲ್ಲಿ ಇವತ್ತು SIT ರಚನೆ ಮಾಡಿ ಒಂದು 4 ಜನ ಅತ್ಯಂತ ರಾಜ್ಯದ ಪ್ರಮುಖ ವರಿಷ್ಠ ಪೊಲೀಸ್ ಅಧಿಕಾರಿಗಳನ್ನ ಇವತ್ತು ಹೆಣ ತೆಗೆಯುವಂತ ಮಣ್ಣು ಅಗಿಯುವಂತ ಕೆಲಸ ಹಚ್ಚಿದ್ರಲ್ಲ. ನಿಮಗೆ ಮಾನ ಮರ್ಯಾದೆ ಇದೆ ನಿಮಗೆ? ಅವ್ರ ಕೆಲಸ ಏನು, ಇದೇನು, ಮತ್ತೆ ಎಷ್ಟು ವರ್ಷದ ಇವತ್ತು ಆದಂತ ಘಟನೆಯನ್ನು ಈಗ ಅದನ್ನ ಕೆದಕುವಂತ ಇದ್ರ ಹಿಂದೆ ಹುನ್ನಾರಿ ಏನಿದೆ ಅಂತ ಗೊತ್ತಾಗೋದಿಲ್ವ ಸರ್ಕಾರಕ್ಕೆ? ಸೊ ಸರ್ಕಾರವು ಇದಕ್ಕೆ ಸಾಮೀಲಾಗಿದೆ. ಈಗ ಮತ್ತೆ ಅದನ್ನ ಕೆಣಕುವಂತ, ಮತ್ತೆ ಪುನರ್ರಚನೆ ಮಾಡಿ, ಮತ್ತೆ ಅದು ಮಾಡಿ ಇದು ಮಾಡಿ ಅಂತ ಹೇಳುವಂತದ್ದು ಅತ್ಯಂತ ಮೂರ್ಖತನ ಇದು. ಸೊ ಇದು ಏನಾದ್ರೂ SIT ಮತ್ತೆ ಪುನಃ ರಚನೆ ಮಾಡಿ ಮತ್ತೆ ಏನಾದ್ರೂ ಅದಕ್ಕೆ ಪ್ರಕ್ರಿಯೆ ಮಾಡಿದ್ರೆ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಎಷ್ಟು ದೊಡ್ಡ ಅಪರಾಧ! ಒಬ್ಬ ಬುರುಡೆ ಹಿಡ್ಕೊಂಡು ಹೋಗ್ತಾನೆ, ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ಅವನನ್ನ ಅರೆಸ್ಟ್ ಮಾಡಕ್ಕೆ ಇವ್ರು ಎಷ್ಟು ದಿನ ತಗೊಂಡ್ರು, ಎಷ್ಟು ರೀತಿಯ ಅಪಪ್ರಚಾರ ಮಾಡಿದ್ರು, ಎಷ್ಟು ಕಡೆಗೆ ಆಗೋದ್ರು. 20 ಫೋಟೋ, ಒಂದು ಹೆಣ 20 ಫೋಟೋ ಹೂಳ್ತಾರೇನ್ರಿ? ನಿಮ್ಗೇನಾದ್ರು ತಲೆ ಇದೆಯಾ ಸರ್ಕಾರಕ್ಕೆ? SITಗೆ ಏನಾದ್ರು ಬುದ್ಧಿ ಇದೆಯಾ? ಈ ರೀತಿ ನಾಚಿಕೆಗೇಡಿನ ಪ್ರಕ್ರಿಯೆ ಮಾಡಿ ಬರೇ ಧರ್ಮಸ್ಥಳ ಅಲ್ಲ, ಹಿಂದೂ ಧರ್ಮವನ್ನ ಅಪಚಾರ ಮಾಡುವಂತಹ ಕುಕೃತ್ಯದಲ್ಲಿ ತೊಡಗಿದರೆ ಶಾಪ ತಟ್ಟುತ್ತೆ.
ಧರ್ಮಸ್ಥಳದ ಶಾಪ ನಿಮಗೆ, ಅಣ್ಣಪ್ಪ ದೇವರ ಶಾಪ ನಿಮಗೆ ತಟ್ಟುತ್ತೆ ಅಂತ ಅನ್ನುವಂಥದ್ದು ಹೇಳ್ತಾನೆ. ಅದರ ಶಾಪದ ಪರಿಣಾಮನೇ ಇವತ್ತು ರಾಜ್ಯ ಸರ್ಕಾರದಲ್ಲಿ ಅಶಾಂತಿ, ಆ ಅಸಭ್ಯತನ, ಅಭಿವೃದ್ಧಿ ಇಲ್ಲದ ಗುಂಡಿಗಳು ತುಂಬಿದಂತ ಕರ್ನಾಟಕ ರಾಜ್ಯ ಆಗಿದೆ. ಇದು ಧರ್ಮಸ್ಥಳದ ಅಣ್ಣಪ್ಪನ ಶಾಪ ಅಂತ ಹೇಳ್ತಾ ಇದೀವಿ. ಸರ್, ಈಗ ಒತ್ತಾಯ ಮಾಡ್ತಿದ್ರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ ಸರ್? ಈಗ ಪುನರ್ರಚನೆ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಿದ್ರಲ್ಲ, ಯಾಕೆ ಈ ತನಿಖೆ ಮೇಲೆ ಅವ್ರಿಗೆ ನಂಬಿಕೆ ಅಲ್ವಾ? ಏನ್ ಅನ್ಸುತ್ತೆ ಸರ್ ನಿಮಗೆ? 6 ತಿಂಗಳು ತನಿಖೆ ಆಯ್ತಲ್ರಿ, ತನಿಖೆ ಆಯ್ತು. ಅವನು ಎಲ್ಲೆಲ್ಲಿ ಹೇಳ್ದ ಅಲ್ಲಿ ಅಗದ್ರು, ಒಂದೇ ಒಂದು ಎಲುಬು ಸಿಗಲಿಲ್ಲ. ಸೊ ಈ ರೀತಿಯ ಮೂರ್ಖತನದ ಇದರಲ್ಲಿ SIT ರಚನೆ ಮಾಡ್ತಾ ಇರುವಂತಹದ್ದು, ಮತ್ತೆ ಈಗಾಗಲೇ ಕೋರ್ಟ್ ಹೇಳಿದೆ ಸಾಕು ರಿಪೋರ್ಟ್ ಕೊಡಿ ಅಂತ ಹೇಳಿದೆ. ಮತ್ತೆ ಈಗ ಪುನರ್ ರಚನೆ ಮಾಡಿ ಪುನಃ ತನಿಖೆ ಮಾಡಿ ಅನ್ನುವಂಥದ್ದು ಸರಿಯಲ್ಲ, ತಪ್ಪು. ನೀವು ಈ ರೀತಿ ಏನಾದ್ರೂ ಮತ್ತೆ ಆಗ್ರಹ ಮಾಡಿದರೆ ನಾವು ಹಿಂದೂ ಸಂಘಟನೆ, ಹಿಂದೂ ಸಮಾಜ ಇದರ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ. ಈಗ ಒತ್ತಾಯ ಮಾಡ್ತಿರೋರ ಮೇಲೆ ಏನಾದ್ರು ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರಕ್ಕೆ ಏನಾದ್ರು ಒಂದು ಸಂದೇಶ ಮಾಡ್ತಾರೆ, ಎಚ್ಚರಿಕೆ ಕೊಡೋದು ಕೆಲಸ ಮಾಡ್ತಾರೆ ಈಗ ಅಂತ ನಾನು ಹೇಳೋದು. ಒತ್ತಾಯ ಮಾಡಿದಂಥವ್ರು ಅಲ್ಲಿ ಅವನ ಆ ಬುರುಡೆ ಹಿಡ್ಕೊಂಡು ಬಂದಂಥವ್ರನ್ನ ಯಾರ್ಯಾರು ಹಿಡ್ಕೊಂಡ್ ಬಂದ್ರು, ಎಷ್ಟು ಹಸಿ ಸುಳ್ಳನ್ನು ಹೇಳಿ ಆ ಮಹಿಳೆ ಒಬ್ಬ ಅಜ್ಜಿನ ಕರ್ಕೊಂಡ್ ಬಂದು, ಅನನ್ಯ ಭಟ್ ನನ್ನ ಮಗಳು, ಎಷ್ಟು ಕಲ್ಪನೆ, ಒಂದು ಸಿನಿಮಾ ಮಾದರಿಯಲ್ಲಿ ಕಲ್ಪನೆ ಮಾಡ್ಕೊಂಡು ಅವಳಂತಂದು, ಅವಳಿಗೆ ಏನಿಲ್ಲ, ಅವಳಿಗೆ ಅರೆಸ್ಟ್ ಇಲ್ಲ, ಕೇಸ್ ಇಲ್ಲ, ಹೊರಗಡೆ ಬಿಟ್ಟು ಆನಂದವಾಗಿ ಓಡಾಡ್ತಾ ಇಲ್ಲ. ಹಾಗಾದ್ರೆ ನಾವು ಕೂಡ ಬುರುಡೆ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ, ಶ್ರೀರಂಗಪಟ್ಟಣದಲ್ಲಿ ಸಾವಿರಾರು ಹಿಂದೂಗಳ ಹತ್ಯೆ ಮಾಡಿದಂತ ಟಿಪ್ಪು ಸುಲ್ತಾನನ ಇಲ್ಲಿ ಹೆಣಗಳಿದಾವೆ, ಅಗಿರ್ ನೋಡೋಣ. ಇಲ್ಲಿ ಭಟ್ಕಳದಲ್ಲಿ ಸುಮಾರು 53 ಹಿಂದೂ ನಾಯಕರ ಕೊಲೆಗಳಾದಂತದ್ದು ಹೆಣಗಳಿದಾವೆ, ಅಗಿರ್ ನೋಡೋಣ. SIT ರಚನೆ ಮಾಡಿ ನೋಡೋಣ. ಏನ್ ಮೂರ್ಖತನ ಮಾಡ್ತಾ ಇದ್ರಿ, ಎಲ್ಲಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ಹಿಂದೂಗಳ ಟಾರ್ಗೆಟೇ ಇವ್ರ ಗುರಿಯಾಗಿದೆ. ಈ ವಿಧಾಯಕ ಕೂಡ ಹಿಂದೂಗಳ ಟಾರ್ಗೆಟ್. ಇನ್ನು ಮುಂದೆ ಏನೇನ್ ತರ್ತಾರ ಗೊತ್ತಿಲ್ಲ. ಸೊ ಈ ರೀತಿಯ ಧರ್ಮಸ್ಥಳದ ಸಂಬಂಧಪಟ್ಟಾಗಿ ಮತ್ತೆ ಪುನಃ ಏನಾದ್ರು ಮಾಡಿದ್ರೆ ಇದು ಸರಿಯಲ್ಲ, ಹಿಂದೂ ಸಮಾಜ ಸಿಡಿದೇಳ್ಬೇಕಾಗತ್ತೆ ಅಂತ ಎಚ್ಚರಿಕೆ ಅಂತ. ಇದಿಷ್ಟು ಧರ್ಮಸ್ಥಳದಲ್ಲಿ ಪ್ರಮುಖ ಆಗ್ತಿರುವಂತ ಬೆಳವಣಿಗೆ ಕುರಿತಾಗಿ ಪುನರ್ ಮಾತಾಗಿತ್ತು. ಒಟ್ಟಾರೆಯಾಗಿ ಧರ್ಮಸ್ಥಳದಲ್ಲಿ ಆ SIT ಪುನರ್ರಚನೆಗೆ ಒತ್ತಾಯ ಮಾಡ್ತಾರೆ. ಅದಕ್ಕೆ ಸರ್ಕಾರ ಏನಾದ್ರು ಕಿವಿ ಗೊಟ್ಟಿದ್ದೇ ಆದರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸುರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.